ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನರ್ಸರಿಗೆ ಹೋಗಿದ್ದೆ. ಇದಿರೋದು ಶ್ರೀರಂಗಪಟ್ಟಣ ಬಿಟ್ಟು ಲೆಫ್ಟ್ ಸೈಡು 6 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ನರ್ಸರಿ ಒಳಗಡೆ ಹೋಗೋಣ. ನೋಡಿ ಎಂತೆಂಥ ಗಿಡಗಳಿದೆ ಅಂತ. ಶೋ ಗಿಡಗಳು, ಫ್ರೂಟ್ಸ್ ಗಿಡಗಳು, ಹೂವಿನ ಗಿಡಗಳು, ಇನ್ನೂ ಮುಂತಾದಂಥ ಎಲ್ಲ ಥರದ ಗಿಡಗಳು ಇದೆ. ಇಲ್ಲಿ ಕ್ಲಿಯರಾಗಿ ಎಲ್ಲನೂ ತೋರ್ಸೋಕ್ಕಾಗಲಿಲ್ಲ. ನೋಡಿ, ಇದು ನಮ್ಮ ಮನೆ ಮುಂದೆಗಡೆ ಗಾರ್ಡನಲ್ಲಿರುವಂಥ ಫ್ಯಾಷನ್ ಫ್ರೂಟ್ ಗಿಡ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಈ ಹಣ್ಣು ನಿಂಬೆ ಹಣ್ಣಿಗಿಂತ ಲೆಮನ್ ಇದೆಯಲ್ಲ, ಅದ್ರ ಜ್ಯೂಸ್ಗಿಂತ ಇದ್ರ ಜ್ಯೂಸು ಸೂಪರಾಗಿರುತ್ತೆ. ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಫ್ರೂಟ್ಸು. ಹಾಗೆಯೇ ಅದನ್ನ ಅರ್ಧ ಕಟ್ ಮಾಡಿಬಿಟ್ಟು ಅದರೊಳಗಡೆ ಸಕ್ಕರೆನ ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ನಾವು ಚಿಕ್ಕದ್ರಲ್ಲಿ ಈ ಹಣ್ಣು ದುಡ್ಡು ಕೊಟ್ಟು ತಗೊಂಡು ಆ ಥರ ಮಾಡ್ಕೊಂಡು ತಿಂತಿದ್ವಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ನೋಡಿ ಎಷ್ಟೊಂದು ಹಣ್ಣಾಗಿಬಿಟ್ಟಿದೆ ಅಂತ. ಸಖತ್ತಾಗಿ ಬಿಟ್ಟಿದೆ ಹಣ್ಣು. ನರ್ಸರಿಗೆ ಹೋದ್ವಾಗ ಕೆಲವೊಂದು ಫ್ರೂಟ್ಸ್ಗಳನ್ನ ತಗೊಳ್ಳೋಣ ಅಂತ ಹೋದು. ಆಗ ವಿಡಿಯೋ ಮಾಡಿದೆ. ನೋಡಿ, ಇಷ್ಟು ಹಣ್ಣು ಫ್ರೂಟ್ಸ್ ಗಿಡಗಳನ್ನ ತಗೊಂಡೆ. ಏನೇನು ಗಿಡಗಳನ್ನ ತಗೊಂಡೆ ಅದನ್ನ ಭೂಮಿಗೆ ಹಾಕ್ದಾಗ ತೋರಿಸ್ತೀನಿ. ಇದು ನೋಡಿ, ನಮ್ಮ ತೋಟದಂಥ ಫಸ್ಟ್ ನೆಟ್ಟಿರೋ ಅಂಥ ಗಿಡ. ಇದು ಹಣ್ಣಿನ ಗಿಡ. ದಾಳಿಂಬೆ ಗಿಡ ನೋಡಿ ಎಷ್ಟೊಂದು ಹಣ್ಣು ಫ್ರೂಟ್ಸ್ ಆಗಿದೆ, ಅಲ್ಲೇ ಹೂವು ಬಿಟ್ಟಿದೆ. ಇದು ಬಾದಾಮಿ ಗಿಡ. ಇದು ಅಲ್ಲೇ ತಂದೆ ತುಂಬ ವರ್ಷ ಆಗಿದೆ. ನೋಡಿ ಎಷ್ಟು ದೊಡ್ಡ ಗಿಡ ಆಗಿದೆ ಅಂತ. ಆದರೆ ಫಸ್ಟ್ ಇನ್ನೂ ಕಾಯಿ ಬಿಟ್ಟಿಲ್ಲ. ಇದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನಾವು ಭೂಮಿಗೆ ನೆಡಬೇಕಾದ್ರೆ ಕಸಿ ಮಾಡಿರೋಂಥ ಜಾಗನ ಭೂಮಿಗೆ ಉಣ್ಬಾರ್ದು. ಉಣಿದ್ರೆ ಆ ಗಿಡ ಏನಾಗುತ್ತೆ, ಕಾಯಿ ಬಿಡೋದಿಲ್ಲ. ನೋಡಿ, ಸಪೋಟ ಸೀಡ್ಸ್ ಹಾಕಿದೆ. ನೋಡಿ ಹೆಂಗೆ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ. ಇದು ಅರಿಶಿನ, ಮುಖಕ್ಕೆ ಕಳ್ತೀವಲ್ಲ, ಕಸ್ತೂರಿ ಅರಿಶಿನ. ಇದು ಬೆಂಗಳೂರಲ್ಲಿ JK ವೆಹಿಕಲ್ ತಂದಿದೆ. 1 ಇಂಚ್ ಇತ್ತು ಅಷ್ಟೇ. ಅದಕ್ಕೆ ನಾನು 100 ಕೊಟ್ಟೆ ಅದಕ್ಕೆ, ಕಸ್ತೂರಿ ಅರಿಶಿನಕ್ಕೆ. ನೋಡಿ ಈಗ ಬಂದಿದೆ, ಮೊಳಕೆ ಎತ್ತು ಗಿಡ ಚಿಗುರು ಬಂದಿದೆ. ನೋಡಿ, ಬಾದಾಮಿ ಗಿಡ ನಾನು ಇನ್ನೊಂದು ತಂದೆ. ಇತ್ತು ತೋರಿಸಿದ್ನಲ್ಲ, ಆದರೂ ಇನ್ನೊಂದು ಇರಲಿ ಅಂದ್ಬಿಟ್ಟು ತಂದೆ. ನೋಡಿ, ಇದಕ್ಕೆ 700 ಹಾಕಿದ್ದಾರೆ. 7 ರೂಪೀಸ್ ಅದು, 700 ರೂಪೀಸ್ ಇದು. ನೋಡಿ ಈ ಥರ ಬರುತ್ತೆ ಕಾಯಿ ಫಸ್ಟ್. ಅದರೊಳಗಡೆ ಸೀಡ್ಸ್ ಇರುತ್ತೆ. ಅದು ಬಾದಾಮಿ. ಇದು ಸ್ಟಾರ್ ಫ್ರೂಟ್. ಇದು ನೋಡಿ ಈ ಥರ ಹಣ್ಣು ಬರುತ್ತೆ, ಸೂಪರಾಗಿರುತ್ತೆ. ಇದು ಹುಳಿ ಸ್ವೀಟ್ ಇರುತ್ತೆ, ಜಾಸ್ತಿ ಹುಳಿ ಇರಲ್ಲ, ಲೈಟಾಗಿರುತ್ತೆ ಅಷ್ಟೇ. ಚೆನ್ನಾಗಿರುತ್ತೆ, ಹುಳಿನೂ ಬರುತ್ತೆ, ಸ್ವೀಟು ಬರುತ್ತೆ. ಇದು ಸ್ವೀಟು ತುಂಬ. ಈ ಗಿಡ ಒಂದು ಗಿಡ ಹಾಕೊಂಡ್ರೆ ಸಾಕು, ತುಂಬ ಹಣ್ಣು ಬಿಡುತ್ತೆ. ಎಷ್ಟೊಂದು ಬಿಡುತ್ತೆ ಅಂದರೆ ಸಖತ್ತಾಗಿ ಬಿಡುತ್ತೆ. ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದು ಉಪ್ಪು ಮತ್ತು ಮೆಣಸಿನ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾರೆ, ಸಖತ್ತಾಗಿರುತ್ತೆ. ಇದು ಈ ಹಣ್ಣು ಅಂದರೆ ತುಂಬ ಇಷ್ಟ, ಸ್ಟಾರ್ ಫ್ರೂಟ್ ಅಂತ. ನೋಡಿ, ಇದು ಚರಿ ಗಿಡ, ಚರಿ ಹಣ್ಣು. ನೋಡಿ ಈ ಥರ ಗಿಡ ತಂದಿರೋದು ನಾನು. ನೋಡಿ ಇದಿದೆ, ಇದು ಇನ್ನೂ ಹಣ್ಣು ಬಿಟ್ಟಿಲ್ಲ. ಇದು ಗಿಡದಲ್ಲಿ ಇನ್ನೂ 1.5 ವರ್ಷ ಬರುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ 400 ತಗೊಂಡ್ರು ನರ್ಸರಿಲಿ. ಈ ಥರದ ಫ್ರೂಟ್ಸ್ ಗಿಡಗಳನ್ನು ಒಂದೊಂದು ಹಾಕೊಂಡ್ರೆ ನಮ್ಮ ತೋಟದಲ್ಲೋ ಅಥವಾ ನಮ್ಮ ಮನೆ ಮುಂದೆ ಗ್ರೋ ಬ್ಯಾಗ್ಗಳಲ್ಲಿ, ಪಾಟ್ಗಳಲ್ಲಿ ಫ್ರೆಶ್ಶು ಹಣ್ಣು ತಿನ್ಬೋದು ನಾವು. ನೋಡಿ, ಈಗ ಆಲ್ರೆಡಿ ನೆಟ್ಟಿರುವಂಥ ಸಪೋಟ ಗಿಡ ನೋಡಿ ಎಷ್ಟೊಂದು ಹಣ್ಣು ಬಿಟ್ಟಿದೆ ಅಂತ. ಈಚಾಗಿದೆ, ಸಖತ್ತಾಗಿ ಬಿಡುತ್ತೆ. ಇದು ವರ್ಷನೂ ತುಂಬ ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಗಿಡ ಇಷ್ಟಿದೆ, ಜಾಸ್ತಿ ಬೆಳೆಯೋಕ್ಕೆ ಬಿಡಲ್ಲ. ನಾನು ತುತ್ತದಲ್ಲಿ ಟ್ರಿಮ್ಮಿಂಗ್ ಮಾಡ್ತಾ ಇರ್ತೀನಿ ಅದನ್ನು. ಇದು ಗೋಡಂಬಿ ಗಿಡ. ಇದು ನೋಡಿ, ಇದು
ನನ್ನ ಹತ್ರ ಇರಲಿಲ್ಲ, ತಗೊಂಬರ್ಬೇಕು ಅಂತ ಅಂದ್ಕೊಂಡು. ನಮ್ಮ ಪಾಪು ನೋಡಿ ಆಟ ಆಡ್ತಿದ್ದಾಳೆ, ಬೂ ಬೂ ಅಂತ ಬಸ್ಬಿಡ್ತಿದ್ದಾಳೆ ಅದಕ್ಕೆ ಇದು ಮಾಡ್ಕೊಂಡು. ಆ ಪೈಪ್ ಮೇಲೆ ಆಟ ಆಡ್ತಿದ್ದಾಳೆ ನೋಡಿ. ಇದು ಬಾದಾಮಿ ಗೋಡಂಬಿ ಗಿಡ. ಇದನ್ನೇ ದೊಡ್ಡ ಗಿಡ ಆದರೆ ಇದರಲ್ಲೇ ಏರ್ ಕಸಿ ಮಾಡಿಕೊಂಡ್ರೆ ನಮಗೆ ಎಷ್ಟು ಗಿಡ ಬೇಕಾದರೂ ಮಾಡ್ಕೋಬೋದು. ಇದು ಚೆನ್ನಾಗಿ ಬೆಳಿಬೇಕು, ಅದು ಹಣ್ಣು ಬಿಡಬೇಕು, ಆಮೇಲೆ ಮಾಡ್ಕೋಬೇಕು. ನೋಡಿ, ಇದು ರಾಮಫಲ. ಇದು ಆಲ್ರೆಡಿ ಕಾಯಿ ಬಿಟ್ಟಿದೆ, ಫಸ್ಟ್ ಟೈಮ್ ಬಿಟ್ಟಿರೋದು. ಇದು ತನ್ನ ಗಿಡ ನೆಟ್ಟ ಮೇಲೆ ಪಾಟಲ್ಲಿ ಹಾಕೊಂಡ್ರೂ ಪರವಾಗಿಲ್ಲ, ಭೂಮಿಗೆ ಹಾಕೊಂಡ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನಾವು ಗಿಡಗಳನ್ನ, ಫ್ರೂಟ್ಸ್ ಗಿಡಗಳನ್ನ ಕೆಲವೊಂದು ಹಾಕೊಂಡ್ರೆ ಒಳ್ಳೆಯದು. ನಾವು ಫ್ರೂಟ್ಸ್ ತಿನ್ಬೋದು. ಪಾಟಲ್ಲಿ ನೆಟ್ಟರೆ ಸ್ವಲ್ಪ ಬರುತ್ತೆ, ಭೂಮಿಗೆ ಹಾಕಿದ್ರೆ ಜಾಸ್ತಿ ಬರುತ್ತೆ, ಅಷ್ಟೇ ವ್ಯತ್ಯಾಸ. ನೋಡಿ, ಒಂದು 3 ಬಿಟ್ಟಿದೆ. ಇದು ಜಮ್ಮು ನೇರಳೆ ಹಣ್ಣು ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಶಂಖಪುಷ್ಪ ಹೂವಿನ ಗಿಡ. ತೋಟದ ಹತ್ರ ಒಂದು ಹಾಕಿದೆ. ಇದು ಫುಲ್ ಗಿಡಗಳಾಗೋಗಿದೆ. ಇದು ಶಿವನಿಗೆ ತುಂಬ ಇಷ್ಟವಾದಂಥ ಗಿಡ. ಇದರಲ್ಲಿ ಬೆಳಗ್ಗೆ ಹೊತ್ತು ಟೀ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತಂಪು. ಇದು ಚೆನ್ನಾಗಿರುತ್ತೆ. ಇದ್ರದ್ದೇ ಒಂದು ವೀಡಿಯೋ ಮಾಡಿದ್ದೀನಿ ನಾನು, ವೀಡಿಯೋದಲ್ಲಿ ಚೆಕ್ ಮಾಡಿ ಹೋಗಿ ಬೇಕಾದ್ರೆ ನೋಡ್ಬೋದು. ಶಂಖಪುಷ್ಪದ ಬಗ್ಗೆ ಫುಲ್ ವೀಡಿಯೋ, ಇದ್ರ ಬಗ್ಗೆನೇ ವೀಡಿಯೋ ಮಾಡಿದ್ದೀನಿ. ಇದು ಬ್ಲೂ ಕಲರ್ ಬೇಕು, ನಾನು ನರ್ಸರಿಯಲ್ಲಿ ಹೋಗಿ ತಗೊಬರ್ಬೇಕು, ಇಲ್ಲ ಅದು. ಇದಂತೂ ನಮ್ಮ ತೋಟದಲ್ಲಿ ಎಲ್ಲ ಕಡೆ ಹರಡಿದೆ. ಇದು ಎಲ್ಲ ಕಡೆನೂ ಇದೇ ಗಿಡ ಇದೆ. ಕಿತ್ತಂಗೆ ಅದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ. ಎಲ್ಲ ಕಡೆ ಇದೆ, ಆ ಕಡೆ ಎಲ್ಲ ಇದೆ. ಅಲ್ಲಿ ನೋಡಿ, ಅಲ್ಲೆಲ್ಲ ಸೈಡು ಇದೆ, ಅದೇ ಗಿಡ ಇರೋದು. ಕಟ್ ಮಾಡಿದ್ವಿ, ಆದರೂ ಮತ್ತೆ ಹಂಗೆ ಚಿಗುರು ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ.